ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ ಹಣ ಹೂಡಲು ಅತಿ ಕಡಿಮೆ ರಿಸ್ಕ್ ಇರುವ 10 ಷೇರುಗಳು. ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸಾಮಾನ್ಯವಾಗಿ ಭಾರತದಲ್ಲಿ ಹಣ ಹೂಡುವಂತಹ ಒಂದು ಸಂಸ್ಥೆಗಳಲ್ಲಿ ಎರಡು ವಿಧ. ಒಂದು FIIs ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಎರಡು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ comprising Indian mutual funds, Indian insurance companies, Indian pension funds ಮತ್ತೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಲೈಕ್ LIC ಇತ್ಯಾದಿ. ನಮ್ಮ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ FIIsಗಳು ನಮ್ಮ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ತವೆ, ಅಷ್ಟೇ ಫಾಸ್ಟ್ ಆಗಿ ತಮ್ಮ ಹಣವನ್ನು ವಾಪಸ್ ಕೂಡ ಕೊಂಡೋಗ್ತವೆ. ಆದರೆ ಒಮ್ಮೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಾದರೂ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸಿದ್ರೆ ಅದು ಸ್ವಲ್ಪ ಲಾಂಗರ್ ಪೀರಿಯಡ್ ಮತ್ತೆ ಒಂದಷ್ಟು ಪರ್ಮನೆಂಟ್ ಆಗಿ ನಮ್ಮಲ್ಲಿ ಉಳ್ಕೊಳ್ಳುತ್ತೆ. ಯಾಕಂದ್ರೆ ನಮ್ಮ DIIsಗೆ ಏನು ಅರ್ಜೆಂಟ್ ಇಲ್ಲ, ಈಗ ನಾನು ಹಣವನ್ನು ತಕೊಂಡು ಬೇರೆ ಯಾವುದೋ ದೇಶಕ್ಕೆ ಹೋಗಬೇಕು ಅನ್ನುವಂತ ಒಂದು ಪರಿಸ್ಥಿತಿಯು ಕೂಡ ಅವರಲ್ಲಿಲ್ಲ. ಕೆಲವು ತಿಂಗಳುಗಳ ಕೆಳಗೆ ನಾವೊಂದು ವಿಡಿಯೋ ಮಾಡಿದ್ವಿ, ಹಣ ಹೂಡಲು ಅತಿ ಕಡಿಮೆ ರಿಸ್ಕ್ ಇರುವ 11 ಷೇರುಗಳು ಅಂತ. ಅದನ್ನ ಈಗಾಗಲೇ ನೋಡದೇ ಇದ್ರೆ ದಯವಿಟ್ಟು ನೋಡಿ ಅಂತ ಸಲಹೆ ಕೊಡ್ತಾ ಇದ್ದೇನೆ ಮತ್ತು ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೇನೆ. ಮತ್ತೆ ನಿಮ್ಮ ಮುಂದೆ ಆ ವಿಡಿಯೋದ ಥಂಬ್ನೇಲ್ ಅನ್ನು ಕೂಡ ಇಟ್ಟಿದ್ದೇನೆ. ನಮ್ಮ ವಿಡಿಯೋ ಲೈಬ್ರರಿಗೆ ಹೋಗಿ ಅದನ್ನು ಸರ್ಚ್ ಮಾಡಿ ದಯವಿಟ್ಟು ನೋಡಿ ಅಂತ ನಾನು ಸಲಹೆ ಕೊಡ್ತಾ ಇದ್ದೇನೆ. ಆ ವಿಡಿಯೋದಲ್ಲಿ ನಾವು ಲೀಸ್ಟ್ ರಿಸ್ಕಿ ಸ್ಟಾಕ್ಸ್ ಇನ್ ನಿಫ್ಟಿ 50 ಇಂಡೆಕ್ಸ್ ಅದರ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ದೇಶದ ಮೊದಲ ಮುಂಚೂಣಿಯಲ್ಲಿರುವ ಅಂದ್ರೆ ಮಾರ್ಕೆಟ್ ಕ್ಯಾಪ್ ನಲ್ಲಿ 100 ಷೇರುಗಳಲ್ಲಿ ಅದರಲ್ಲಿ 50 ಷೇರು ಇಂಡೆಕ್ಸ್ ಅಲ್ಲಿದೆ. ಇಂಡೆಕ್ಸ್ ಅಲ್ಲಿ ಇಲ್ಲದೇ ಇರುವಂತಹ ಉಳಿದ 50 ಷೇರುಗಳಲ್ಲಿ ಯಾವುದರಲ್ಲಿ ಅತಿ ಕಡಿಮೆ ರಿಸ್ಕ್ ಇದೆ ಮತ್ತು ಒಳ್ಳೆಯ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಅಂದರೆ ಇದರ ಮೇಲೆ ಮುಂದಿನ ದಿನಗಳಲ್ಲಿ ನೀವು ಒಂದಷ್ಟು ಸಂಶೋಧನೆ ನಡೆಸಿದ್ರೆ ನಿಮಗೆ ಒಳ್ಳೆಯದು. ನಾನ್ ನಿಫ್ಟಿ ಸ್ಟಾಕ್ಸ್ ವಿತ್ ಹೈಯೆಸ್ಟ್ DII ಹೋಲ್ಡಿಂಗ್ ಅಂಡ್ ಗುಡ್ ರಿಟರ್ನ್ಸ್. ಮೊದಲನೇದು ಭಾರತ್ ಎಲೆಕ್ಟ್ರಾನಿಕ್ಸ್. DIIಗಳ ಹತ್ರ 25.04% ಇದೆ ಮತ್ತೆ ರಿಟರ್ನ್ಸ್ ಇನ್ ದ ಲಾಸ್ಟ್ 10 years 24%. PI ಇಂಡಸ್ಟ್ರೀಸ್ DII ಹೋಲ್ಡಿಂಗ್ 24.24%, ರಿಟರ್ನ್ಸ್ ಇನ್ ಲಾಸ್ಟ್ 10 years 38%. ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ DII ಹೋಲ್ಡಿಂಗ್ 21.24 ಮತ್ತೆ ರಿಟರ್ನ್ಸ್ ಇನ್ ದ ಲಾಸ್ಟ್ 10 years 29%. Emphasis DII ಹೋಲ್ಡಿಂಗ್ 19.54%, ರಿಟರ್ನ್ಸ್ ಇನ್ ದ ಲಾಸ್ಟ್ 10 years 19%. Info Edge DII ಹೋಲ್ಡಿಂಗ್ 16.81% ಮತ್ತೆ ರಿಟರ್ನ್ಸ್ ಇನ್ ದ ಲಾಸ್ಟ್ 10 years 26%. Apollo Hospitals DII holding 16.56%, returns in the last 10 years 18%. SRF DII holding 14.85%, returns in the last 10 years 50%. Shree Cement DII holding 11.79%, returns in the last 10 years 19%. Havells India DII holding 10.40%, but the returns in the last 10 years 25%. Marico 9.78% DII holding, but the returns in the last 10 years 17%. ನೀವೇನಾದರೂ ಷೇರು ಮಾರುಕಟ್ಟೆಗೆ ಅತಿ ಹೊಸಬರಾಗಿದ್ದು ಈಗ ಹಣವನ್ನು ಹೂಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತಂದ್ರೆ ನಮ್ಮ ಸಲಹೆ ನಿಫ್ಟಿ 50ಯಲ್ಲಿರುವಂತ ನಾವು ನಮೂದಿಸಿದ ಷೇರುಗಳಲ್ಲಿ ಮಾತ್ರ ಹಣವನ್ನು ಹಾಕಿ, ಅಂದರೆ ಹಿಂದಿನ ದಿನಗಳಲ್ಲಿ ಆ ಮಾಡಿದ ವಿಡಿಯೋನ ಮತ್ತೊಮ್ಮೆ ನೋಡಿ ಅಂತ ಹೇಳ್ತಾ ಇದ್ದೇನೆ. ಮತ್ತೆ ನೀವು ಸ್ವಲ್ಪ ಕಂಫರ್ಟಬಲ್ ಆಗಿದ್ದೀರಿ, ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಒಂದಷ್ಟು ಪರಿಣಿತಿ ಇದೆ ಅಂತಂದ್ರೆ ಇವತ್ತಿನ ಈ ಲಿಸ್ಟ್ ಅನ್ನು ಆರಿಸ್ಕೊಂಡು ಮತ್ತೆ ಅದರಲ್ಲಿ ಹಣವನ್ನು ಹಾಕ್ಬೋದು. ಇವತ್ತಿನ ಈ ಲಿಸ್ಟ್ ನಲ್ಲಿರುವಂತ ಒಂದು 10 ಷೇರುಗಳಲ್ಲಿ ನಿಮಗೇನಾದ್ರೂ ಚೆನ್ನಾಗಿ ಕಂಡು ಬಂದ್ರೆ ಬೇಕಾದ್ರೆ ಒಂದನ್ನು ನಿಮ್ಮ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ಕೂಡ ಸೇರಿಸ್ಕೊಳ್ಬಹುದು. ಈ ಲಿಸ್ಟ್ ನಲ್ಲಿ ನಾವು ಸುಮಾರು ಷೇರುಗಳನ್ನು ಮೆನ್ಷನ್ ಮಾಡಿಲ್ಲ, ಯಾಕಂತಂದ್ರೆ ಅವುಗಳಿಗೆ 10 ವರ್ಷದ ಚರಿತ್ರೆ ಇಲ್ಲ. ಆದ್ದರಿಂದ ನಿಮಗೆ ಆದಷ್ಟು ರಿಸ್ಕ್ ಕಡಿಮೆ ಇರಲಿ ಅಂತೇಳಿ ನಾವು ಕೇವಲ 10 ಷೇರುಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ನಿಮ್ಮ ಪರ್ಮನೆಂಟ್ ಆಗಿ ನೀವು ಷೇರುಗಳಲ್ಲಿ ಹಾಕಲಿಕ್ಕೆ ಅನುಕೂಲ ಆಗಲಿ ಅಂತ ದಯವಿಟ್ಟು ನಿಮ್ಮದೇ ಆದಂಥ ರಿಸರ್ಚ್ ಮಾಡಿ
ಮುಂದೆ ಹಣವನ್ನು ಹಾಕುವುದನ್ನು ಮುಂದುವರಿಸಿಕೊಂಡು ಹೋಗಿ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಾನು ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇಲ್ಲಿ ನಾನು ನಮೂದಿಸಿದ 10 ಷೇರುಗಳಲ್ಲಿ ಯಾವ ಷೇರುಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದೆ ಅಂತ ದಯವಿಟ್ಟು ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ನಾವು ನಿರಂತರವಾಗಿ ಕಳೆದ 2.5 ವರ್ಷ 3 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ತೊಡಗಿದ್ದೇವೆ. ನಮ್ಮ ಸೇವೆ ಚೆನ್ನಾಗಿದೆ, ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ಈ ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಕಳಿಸ್ಕೊಡಿ. ಯಾಕಂತಂದ್ರೆ 10,000 ಜನ ನೋಡಿದ್ರು ಅಷ್ಟೇನೆ, 1 ಕೋಟಿ ಜನ ಈ ವಿಡಿಯೋನ ನೋಡಿದ್ರು ಅಷ್ಟೇನೆ, ನಮ್ಮ ಎಫರ್ಟ್ ಅಷ್ಟೇನೆ. ನಾವು ನಿಮಗೆ ವಿವರವನ್ನು ಕೊಡ್ತಾ ಇದ್ದೇವೆ, ನೀವು ಅದನ್ನು ಇತರರಿಗೆ ತಿಳಿಸ್ತಾ ಇದ್ದೀರಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.